ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನು ಒಂದು ಫಲ ಸಿಗುತ್ತೆ ಅನ್ನುವಂತ ವಿಚಾರದಲ್ಲಿ ನೋಡಿ, ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು, ಅನೇಕ ಜಂಜಾಟ, ಗೊಂದಲ, ಒತ್ತಡ, ಜವಾಬ್ದಾರಿಗಳು, ಅನೇಕ ನಿಮ್ಮ ಮೇಲಿರ್ತಕ್ಕಂತ ಒಂದು ಹೊರೆ, ಹಣಕಾಸಿನ ಜವಾಬ್ದಾರಿಗಳು, ಕೆಲಸದ ಜವಾಬ್ದಾರಿಗಳು, ಜನಗಳ ಜವಾಬ್ದಾರಿಗಳು, ಸಾಕಷ್ಟು ಒಂದು ಜವಾಬ್ದಾರಿಗಳ ಮಧ್ಯದಲ್ಲಿ ತಾವು ಇರುವಂತದ್ದು. ಇಂತಹ ಒಂದು ಜವಾಬ್ದಾರಿಗಳನ್ನ ಯಾವ ರೀತಿಯಲ್ಲಿ ನಾನು ನಿಭಾಯಿಸ್ತೀನಿ ಅನ್ನುವಂಥದ್ದು ನಿಮ್ಮ ಮೇಲೆ ನಿಮಗೆ ಒಂದೊಂದು ಸಂದರ್ಭದಲ್ಲಿ ಕಾನ್ಫಿಡೆನ್ಸೇ ಕಡಿಮೆ ಆಗೋಗುತ್ತೆ. ಏನಪ್ಪ ಹೆಂಗಪ್ಪ ಮಾಡೋದು ಇದನ್ನೆಲ್ಲ, ಯಾವ ರೀತಿಯೆಲ್ಲ ನಿಭಾಯಿಸೋದು ಇದನ್ನ ಅನ್ನುವಂಥದ್ದು ಒಂದು ಚಿಂತೆ ಇರ್ತೀರಿ. ಆದ್ರೆ ಈ ತಿಂಗಳಲ್ಲಿ ವಿಶೇಷವಾಗಿ ಯಾವುದೋ ಒಂದು ವ್ಯಾಜ್ಯ, ಯಾವುದೋ ಒಂದು ಕದನ, ಯಾವುದೋ ಒಂದು ಕಲಹ, ಯಾವುದೋ ಒಂದು ಆಸ್ತಿ ವಿವಾದ ಇಂತಹದ್ದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸೂಕ್ತವಾದ ಜನರಿಗೆ ಅಥವಾ ಕಾನೂನಿನ ತಜ್ಞರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸುದೀರ್ಘವಾಗಿ ಭೇಟಿಯಾಗಿ ಚರ್ಚೆ ಮಾಡತಕ್ಕಂತಹ ಸಂದರ್ಭಗಳು ಕೂಡ ಈ ತಿಂಗಳಲ್ಲಿ ಕಂಡುಬರುತ್ತೆ. ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಧನಲಾಭ ಇದೆ, ಹಣಕಾಸಿನ ಮೂಲ ತುಂಬಾ ಚೆನ್ನಾಗಿದೆ. ಯಾವುದೋ ಒಂದು ಮೂಲದಿಂದ ನಿಮಗೆ ದುಡ್ಡು ಬರುತ್ತೆ. ಬಂದಿರುವಂತಹ ದುಡ್ಡಿನಿಂದ ಅನೇಕ ಸಮಸ್ಯೆಗಳು, ಎಡರು ತೊಡರುಗಳನ್ನ ಸರಿ ಮಾಡ್ಕೊಂಡು ಹೋಗುವಂತಹ ಸನ್ನಿವೇಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಬಹಳ ಒಳ್ಳೆ ಬೆಳವಣಿಗೆ, ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ಯಾಕಂದ್ರೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಒಳ್ಳೆ ಫಲ ಸಿಗುತ್ತಲ್ಲ, ಅವಾಗ ಅದ್ರ ಫೀಲಿಂಗ್ ಅರ್ಥ ಆಗುತ್ತೆ ಅನ್ನುವಂಥದ್ದು. ಇನ್ನು ನಿಮ್ಮ ಉದಾಸೀನತೆ ನೋಡಿ, ನಿಮಗೆ ಒಂದು ಮೈನಸ್ ಪಾಯಿಂಟ್, ವೀಕ್ನೆಸ್ ಪಾಯಿಂಟ್ ಅಂತಂದ್ರೇನೆ ನಿಮ್ಮ ಉದಾಸೀನತೆ, ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ. ಮಾಡ್ತೀರಿ, ನೀವು ಜಾಸ್ತಿ ಕೆಲಸ ಮಾಡ್ತೀರಿ, ವಿಶೇಷವಾದ ಕೆಲಸ ಮಾಡ್ತೀರಿ. ನಿಮ್ಮ ಹತ್ರ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಒಳಗಡೆ. ಕಾನ್ಫಿಡೆನ್ಸ್ ಇರುತ್ತೆ, ಹಠ ಇರುತ್ತೆ, ಛಲ ಇರುತ್ತೆ, ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ, ಮತ್ತೆ ನಿಮ್ಮ ಕೆಲಸದಲ್ಲಿ ಅಷ್ಟೊಂದು ವಿಶೇಷತೆ, ಚಾಕಚಕ್ಯತೆ ಇರುತ್ತೆ, ಎಲ್ಲನೂ ಇರುತ್ತೆ, ಏನು ಕೊರತೆ ಇರಲ್ಲ. ಸಡನ್ ಆಗಿ ಮಾಡ್ತಾ ಮಾಡ್ತಾ ಕೈ ಬಿಟ್ಬಿಡ್ತೀರಿ, ಅದನ್ನು ಪೂರ್ಣಗೊಳಿಸೋದಿಲ್ಲ, ಅಥವಾ ಪ್ರಾರಂಭದಲ್ಲಿ ಇರುವಂತ ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ. ಈ ತರದಿಂದ ಅನೇಕ ನಷ್ಟವನ್ನ ಅನುಭವಿಸಿರುವಂತಹ ಸಾಧ್ಯತೆಗಳು ಜೀವನದಲ್ಲಿ ಇದಾವೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಉದಾಸೀನತೆ ಬೇಡ. ನಿಮ್ಮ ಕೆಲಸ ಆಗಿಂದಾಗ್ಯನೇ ಮಾಡಿ, ನಾಳೆ ಕೆಲಸ ಇವತ್ತೇ ಮಾಡಿ, ಇವತ್ತಿನ ಕೆಲಸ ಈಗ್ಲೇ ಮಾಡಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ, ಬೇರೆಯವ್ರ ಮೇಲೆ ಜವಾಬ್ದಾರಿಯನ್ನು ಕೊಡಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು. ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ರೆ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ. ಮಾಡಿ ನೋಡಿ ಇದನ್ನ.